ನಮಸ್ಕಾರ ಪ್ರಿಯ ವೀಕ್ಷಕರೇ, ರಾಶಿ ರಹಸ್ಯ ಚಾನೆಲ್ಗೆ ಮತ್ತೆ ಸ್ವಾಗತ. ಇಂದು ನಾವು ಮಾತನಾಡೋದು ಅತ್ಯಂತ ಚತುರ, ಚುರುಕು ಮತ್ತು ಜ್ಞಾನಪಿಪಾಸೆಯ ಸ್ವಭಾವ ಹೊಂದಿರುವ ಮಿಥುನ ರಾಶಿಯವರ ಬಗ್ಗೆ. ಮಿಥುನ ರಾಶಿ ಎಂದರೆ ವಾಯುತತ್ವದ ರಾಶಿ. ನಿಮ್ಮ ಮನಸ್ಸು ಸದಾ ಚಲಿಸುತ್ತಿರುತ್ತದೆ. ಒಂದು ವಿಚಾರದಿಂದ ಮತ್ತೊಂದು ವಿಚಾರಕ್ಕೆ ಬೇಗ ಹೋಗುವ ಚುರುಕು ಚಿಂತನೆ ನಿಮ್ಮ ವಿಶೇಷತೆ. ನೀವು ಮಾತಿನಲ್ಲಿ ಚಾತುರ್ಯ ಹೊಂದಿರುವವರು. ಜನರ ಜೊತೆ ಬೇಗ ಸಂಪರ್ಕ ಬೆಳೆಸುವ ಶಕ್ತಿ ನಿಮ್ಮಲ್ಲಿದೆ. ನೀವು ಹೊಸ ವಿಷಯಗಳನ್ನು ಕಲಿಯಲು ಇಷ್ಟಪಡುವವರು. ಹೊಸ ಜನ, ಹೊಸ ಸ್ಥಳ, ಹೊಸ ಅನುಭವ ಇವೆಲ್ಲ ನಿಮ್ಮ ಜೀವನಕ್ಕೆ ಉತ್ಸಾಹ ನೀಡುತ್ತವೆ. ಅದಕ್ಕಾಗಿಯೇ ಮಿಥುನ ರಾಶಿಯವರು ಸಾಮಾನ್ಯವಾಗಿ ಒಂದೇ ಕೆಲಸದಲ್ಲಿ ಸೀಮಿತವಾಗಿರಲು ಇಷ್ಟಪಡುವುದಿಲ್ಲ. ಆದರೆ ಇದೇ ಚುರುಕು ಮನಸ್ಸು ಕೆಲವೊಮ್ಮೆ ಗೊಂದಲವೂ ತರಬಹುದು. ಒಂದೇ ಸಮಯದಲ್ಲಿ ಹಲವು ವಿಚಾರಗಳನ್ನು ಯೋಚಿಸುವುದರಿಂದ ನಿರ್ಧಾರ ತೆಗೆದುಕೊಳ್ಳಲು ಸಮಯ ಬೇಕಾಗಬಹುದು. ಈ ಯುಗಾದಿ ನಂತರ ಗ್ರಹಗಳ ಸ್ಥಿತಿ ಮಿಥುನ ರಾಶಿಯವರಿಗೆ ಒಂದು ಮುಖ್ಯ ಸಂದೇಶ ನೀಡುತ್ತಿದೆ. ನಿಮ್ಮ ಚಾತುರ್ಯವನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿದರೆ ದೊಡ್ಡ ಅವಕಾಶಗಳು ಬರುತ್ತವೆ. ಈ ವರ್ಷ ನಿಮ್ಮ ಜೀವನದಲ್ಲಿ ಹೊಸ ಸಂಪರ್ಕಗಳು, ಹೊಸ ಆಲೋಚನೆಗಳು ಮತ್ತು ಕೆಲವು ಅಚ್ಚರಿಯ ಬದಲಾವಣೆಗಳು ಸಂಭವಿಸಬಹುದು. ಆದ್ದರಿಂದ ಮಿಥುನ ರಾಶಿಯವರೇ, ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಯಾಕೆಂದರೆ ಈ ವರ್ಷ ನಿಮ್ಮ ಉದ್ಯೋಗ, ಹಣ, ಸಂಬಂಧ, ಆರೋಗ್ಯ ಮತ್ತು ಭವಿಷ್ಯ ಹೇಗಿರುತ್ತದೆ ಅನ್ನೋದನ್ನು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಗ್ರಹಸ್ಥಿತಿ, ಮನಸ್ಸಿನ ವೇಗ ಮತ್ತು ದಿಕ್ಕು. ಮಿಥುನ ರಾಶಿಯವರ ಜೀವನದಲ್ಲಿ ಈ ಯುಗಾದಿ ನಂತರ ದೊಡ್ಡ ಘಟನೆಗಳು ಒಂದೇ ಸಲ ಸಂಭವಿಸುವುದಿಲ್ಲ. ಆದರೆ ನಿಮ್ಮ ಚಿಂತನೆಯ ದಿಕ್ಕು, ನಿರ್ಧಾರ ತೆಗೆದುಕೊಳ್ಳುವ ವಿಧಾನ ಮತ್ತು ಜೀವನದ ದೃಷ್ಟಿಕೋನದಲ್ಲಿ ಮಹತ್ವದ ಬದಲಾವಣೆಗಳು ಶುರುವಾಗುತ್ತವೆ. ಈ ವರ್ಷ ಶನಿ ನಿಮ್ಮ ಜೀವನಕ್ಕೆ ಒಂದು ಮುಖ್ಯ ಪಾಠ ಕಲಿಸುತ್ತಾನೆ. ಚಾತುರ್ಯ ಮಾತ್ರ ಸಾಕಾಗುವುದಿಲ್ಲ, ಸ್ಥಿರತೆ ಕೂಡ ಬೇಕು. ಮಿಥುನ ರಾಶಿಯವರು ಸಹಜವಾಗಿಯೇ ವೇಗವಾಗಿ ಯೋಚಿಸುವವರು. ನಿಮ್ಮ ಮನಸ್ಸು ಒಂದು ಕ್ಷಣದಲ್ಲಿ 10 ವಿಚಾರಗಳನ್ನು ಯೋಚಿಸಬಹುದು. ಆದರೆ ಶನಿ ಪ್ರಭಾವದಿಂದ ನೀವು ನಿಧಾನವಾಗಿ ಒಂದು ವಿಚಾರದಲ್ಲಿ ಗಟ್ಟಿಯಾಗಿ ನಿಲ್ಲಬೇಕು ಎನ್ನುವ ಪರಿಸ್ಥಿತಿ ಬರುತ್ತದೆ. ಕೆಲವೊಮ್ಮೆ ನೀವು ನಿಮ್ಮನ್ನು ತಾನೇ ಕೇಳಬಹುದು, ನಾನು ಸರಿಯಾದ ದಾರಿಯಲ್ಲಿ ನಡೆಯುತ್ತಿದ್ದೀನಿ, ಇನ್ನೂ ಉತ್ತಮ ನಿರ್ಧಾರ ತೆಗೆದುಕೊಳ್ಳಬಹುದಿತ್ತಾ? ಈ ಆತ್ಮಪರಿಶೀಲನೆ ಈ ವರ್ಷದ ಮುಖ್ಯ ಮನಸ್ಥಿತಿ. ಗುರುಗ್ರಹ ಈ ವರ್ಷ ನಿಮ್ಮ ಸಂಪರ್ಕಗಳು ಮತ್ತು ಅವಕಾಶಗಳ ಮೇಲೆ ಪ್ರಭಾವ ಬೀರುತ್ತಾನೆ. ಹೊಸ ಜನ ಪರಿಚಯವಾಗಬಹುದು. ಕೆಲವರು ನಿಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸಬಹುದು. ನಿಮ್ಮ ಚಿಂತನೆಗೆ ಹೊಸ ದಿಕ್ಕು ನೀಡುವ ವ್ಯಕ್ತಿಗಳು ನಿಮ್ಮ ಸುತ್ತ ಕಾಣಿಸಿಕೊಳ್ಳಬಹುದು. ಆದರೆ ಗುರು ಒಂದು ಪಾಠ ಕೂಡ ಹೇಳುತ್ತಾನೆ. ಎಲ್ಲ ಅವಕಾಶಗಳನ್ನು ಒಂದೇ ಸಮಯದಲ್ಲಿ ಹಿಡಿಯಬೇಡಿ. ಸರಿಯಾದ ಅವಕಾಶ ಆಯ್ಕೆ ಮಾಡಬೇಕು. ರಾಹು ನಿಮ್ಮ ಮನಸ್ಸಿನಲ್ಲಿ ಹೊಸ ಪ್ರಯೋಗದ ಆಸೆ ಮೂಡಿಸಬಹುದು. ಹೊಸ ಕೆಲಸ, ಹೊಸ ವ್ಯವಹಾರ, ಹೊಸ ನಗರ, ಹೊಸ ಜೀವನ ಶೈಲಿ ಇವುಗಳ ಬಗ್ಗೆ ಯೋಚನೆ ಹೆಚ್ಚಾಗಬಹುದು. ಕೆಲವೊಮ್ಮೆ ಈ ಯೋಚನೆಗಳು ಉತ್ಸಾಹ ಕೊಡಬಹುದು, ಆದರೆ ಕೆಲವೊಮ್ಮೆ ಗೊಂದಲವೂ ತರಬಹುದು. ಅದರಲ್ಲೇ ಈ ವರ್ಷ ಮಿಥುನ ರಾಶಿಯವರಿಗೆ ಒಂದು ದೊಡ್ಡ ಪಾಠ ಇದೆ. ವೇಗವಾಗಿ ಯೋಚಿಸಿ, ಆದರೆ ನಿರ್ಧಾರ ನಿಧಾನವಾಗಿ ತೆಗೆದುಕೊಳ್ಳಿ. ನಿಮ್ಮ ಬುದ್ಧಿ ನಿಮ್ಮ ದೊಡ್ಡ ಶಕ್ತಿ, ಆದರೆ ಅದಕ್ಕೆ ಶನಿ ನೀಡುವ ಸ್ಥಿರತೆ ಸೇರಿದರೆ ನಿಮ್ಮ ಜೀವನದಲ್ಲಿ ದೊಡ್ಡ ಏರಿಕೆ ಸಾಧ್ಯ. ಮಿಥುನ ರಾಶಿಯವರೇ, ಈ ವರ್ಷ ಹೊರಗಿನ ಬದಲಾವಣೆಗಿಂತ ಒಳಗಿನ ಚಿಂತನೆಯ ಬದಲಾವಣೆ ಹೆಚ್ಚು ಮಹತ್ವದ್ದಾಗಿದೆ. ಉದ್ಯೋಗ ಮತ್ತು ವ್ಯವಹಾರ ಅವಕಾಶಗಳ ವರ್ಷ. ಮಿಥುನ ರಾಶಿಯವರಿಗೆ ಈ ವರ್ಷ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಹೊಸ ಅವಕಾಶಗಳ ಬಾಗಿಲು ತೆರೆಯುವ ಸಾಧ್ಯತೆಯಿದೆ. ಆದರೆ ಒಂದು ಮುಖ್ಯ ವಿಷಯ ನೆನಪಿರಲಿ, ಅವಕಾಶಗಳು ಬರಬಹುದು, ಆದರೆ ಅವನ್ನು ಸರಿಯಾಗಿ ಬಳಸಿಕೊಳ್ಳುವುದು ನಿಮ್ಮ ಕೈಯಲ್ಲಿದೆ. ಮಿಥುನ ರಾಶಿಯವರು ಸಾಮಾನ್ಯವಾಗಿ ಒಂದೇ ಕೆಲಸದಲ್ಲಿ ಹೆಚ್ಚು ಕಾಲ ಇರಲು ಇಷ್ಟಪಡುವುದಿಲ್ಲ. ಹೊಸ ಕಲಿಕೆ, ಹೊಸ ಸವಾಲು, ಹೊಸ ಪರಿಸ್ಥಿತಿ ಇವೆಲ್ಲ ನಿಮ್ಮನ್ನು ಆಕರ್ಷಿಸುತ್ತವೆ. ಅದಕ್ಕಾಗಿಯೇ ಕೆಲವೊಮ್ಮೆ ಕೆಲಸ ಬದಲಾಯಿಸುವ ಯೋಚನೆ ಬೇಗ ಬರುತ್ತದೆ. ಯುಗಾದಿ ನಂತರ ಮೊದಲ ಕೆಲವು ತಿಂಗಳು ಕೆಲಸದಲ್ಲಿ ಸಾಮಾನ್ಯ ಸ್ಥಿತಿ ಇರುತ್ತದೆ. ನೀವು ಮಾಡುತ್ತಿರುವ ಕೆಲಸದಲ್ಲೇ ಮುಂದುವರಿಯುತ್ತೀರಿ. ಆದರೆ ಮನಸ್ಸಿನೊಳಗೆ ಒಂದು ಪ್ರಶ್ನೆ ಮೂಡಬಹುದು, ಇನ್ನೂ ಉತ್ತಮ ಅವಕಾಶ ಸಿಗಬಹುದಾ? ಈ ಯೋಚನೆ ತಪ್ಪಲ್ಲ, ಆದರೆ ತಕ್ಷಣ ನಿರ್ಧಾರ ಮಾಡಬೇಡಿ. ಮಧ್ಯವರ್ಷದ ನಂತರ, ವಿಶೇಷವಾಗಿ ಜುಲೈ ನಂತರ ಹೊಸ ಅವಕಾಶಗಳು ಕಾಣಿಸಿಕೊಳ್ಳಬಹುದು. ಹೊಸ ಕಂಪನಿ, ಹೊಸ ಜವಾಬ್ದಾರಿ ಅಥವಾ ಹೊಸ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಅವಕಾಶ ಬರಬಹುದು. ಇಲ್ಲಿ ಒಂದು ಮುಖ್ಯ ವಿಷಯ ಇದೆ. ಈ ಅವಕಾಶ ಮೊದಲಿಗೆ ಸಣ್ಣದಾಗಿ ಕಾಣಬಹುದು, ಆದರೆ ಮುಂದಿನ ವರ್ಷಗಳಲ್ಲಿ ಅದು ದೊಡ್ಡ ಬೆಳವಣಿಗೆಗೆ ದಾರಿ ಮಾಡಿಕೊಡಬಹುದು. ಮಿಥುನ ರಾಶಿಯವರಿಗೆ ಸಂವಹನ ಶಕ್ತಿ ತುಂಬಾ ಉತ್ತಮ. ಮಾತಿನ ಮೂಲಕ ಜನರನ್ನು ಮನವರಿಕೆ ಮಾಡಿಸುವ ಸಾಮರ್ಥ್ಯ ನಿಮ್ಮಲ್ಲಿದೆ. ಆದ್ದರಿಂದ
ಮಾರ್ಕೆಟಿಂಗ್, ಮೀಡಿಯಾ, ಶಿಕ್ಷಣ, ಐಟಿ, ಕಾಂಟೆಂಟ್ ಕ್ರಿಯೇಷನ್, ಟ್ರೇಡಿಂಗ್ ಇವುಗಳಂತಹ ಕ್ಷೇತ್ರಗಳಲ್ಲಿ ಉತ್ತಮ ಪ್ರಗತಿ ಸಾಧ್ಯ. ವ್ಯವಹಾರ ಮಾಡುವ ಮಿಥುನ ರಾಶಿಯವರಿಗೆ ಈ ವರ್ಷ ಹೊಸ ಸಂಪರ್ಕಗಳಿಂದ ಲಾಭ ಸಾಧ್ಯ. ಹೊಸ ಗ್ರಾಹಕರು, ಹೊಸ ಒಪ್ಪಂದಗಳು, ಹೊಸ ಐಡಿಯಾಗಳು ನಿಮ್ಮ ವ್ಯವಹಾರಕ್ಕೆ ವೇಗ ಕೊಡಬಹುದು. ಆದರೆ ಒಂದು ಎಚ್ಚರಿಕೆ ಇದೆ: ಒಂದೇ ಸಮಯದಲ್ಲಿ ತುಂಬಾ ಕೆಲಸಗಳನ್ನು ಹಿಡಿಯಬೇಡಿ. ಮಿಥುನ ರಾಶಿಯವರಿಗೆ ಇದು ಸಾಮಾನ್ಯ ಸಮಸ್ಯೆ. ಹಲವು ಕೆಲಸಗಳನ್ನು ಆರಂಭಿಸಿ ಮಧ್ಯದಲ್ಲಿ ಬಿಡುವ ಪ್ರವೃತ್ತಿ ಕೆಲವೊಮ್ಮೆ ಕಾಣಬಹುದು. ಈ ವರ್ಷ ಯಶಸ್ಸಿನ ಗುಟ್ಟು ಒಂದೇ: ಒಂದು ಮುಖ್ಯ ದಿಕ್ಕು ಆಯ್ಕೆ ಮಾಡಿ ಅದರಲ್ಲಿ ಸ್ಥಿರವಾಗಿ ಕೆಲಸ ಮಾಡುವುದು. ಹೀಗೆ ಮಾಡಿದರೆ ಮಿಥುನ ರಾಶಿಯವರಿಗೆ ಈ ವರ್ಷ ನಿಧಾನವಾಗಿ ಆದರೆ ಸ್ಪಷ್ಟವಾದ ಏರಿಕೆ ಕಾಣಬಹುದು. ಹಣ, ಅವಕಾಶಗಳು ಮತ್ತು ಜಾಗ್ರತೆ. ಮಿಥುನ ರಾಶಿಯವರಿಗೆ ಈ ವರ್ಷ ಹಣದ ವಿಷಯದಲ್ಲಿ ಮಿಶ್ರ ಫಲಗಳು ಕಾಣಿಸಬಹುದು. ಅಂದರೆ ಹಣದ ಹರಿವು ನಿಲ್ಲುವುದಿಲ್ಲ, ಆದರೆ ಹಣ ಉಳಿಸುವುದು ಸ್ವಲ್ಪ ಸವಾಲಾಗಬಹುದು. ನೀವು ಹಣ ಸಂಪಾದಿಸುವಲ್ಲಿ ಚತುರರು. ಹೊಸ ಐಡಿಯಾಗಳು, ಹೊಸ ಸಂಪರ್ಕಗಳು, ಹೊಸ ಅವಕಾಶಗಳು ಇವುಗಳ ಮೂಲಕ ಆದಾಯ ಹೆಚ್ಚಿಸುವ ಶಕ್ತಿ ನಿಮ್ಮಲ್ಲಿದೆ. ಆದರೆ ಕೆಲವೊಮ್ಮೆ ನೀವು ಹಣ ಉಳಿಸುವುದಕ್ಕಿಂತ ಹೊಸ ಯೋಜನೆಗಳಲ್ಲಿ ಹೂಡಿಕೆ ಮಾಡಲು ಹೆಚ್ಚು ಆಸಕ್ತಿ ತೋರಬಹುದು. ಯುಗಾದಿ ನಂತರ ಮೊದಲ ಕೆಲವು ತಿಂಗಳು ಹಣದ ಸ್ಥಿತಿ ಸಾಮಾನ್ಯವಾಗಿರುತ್ತದೆ. ಆದಾಯ ಬರುತ್ತದೆ, ಆದರೆ ಖರ್ಚು ಕೂಡ ಆಗಬಹುದು. ವಿಶೇಷವಾಗಿ ಪ್ರಯಾಣ, ಹೊಸ ಗ್ಯಾಜೆಟ್ ಅಥವಾ ಹೊಸ ಯೋಜನೆಗಳಿಗೆ ಹಣ ಖರ್ಚಾಗುವ ಸಾಧ್ಯತೆ ಇದೆ. ಮಧ್ಯವರ್ಷದ ನಂತರ ಹಣದ ಸ್ಥಿತಿ ಸ್ವಲ್ಪ ಉತ್ತಮವಾಗಬಹುದು. ಹೊಸ ಕೆಲಸ, ಹೊಸ ಪ್ರಾಜೆಕ್ಟ್ ಅಥವಾ ಹೊಸ ಸಂಪರ್ಕದಿಂದ ಹೆಚ್ಚುವರಿ ಆದಾಯ ಬರಬಹುದು. ಆದರೆ ಇಲ್ಲಿ ಒಂದು ಮುಖ್ಯ ಎಚ್ಚರಿಕೆ ಇದೆ: ಅಚಾನಕ್ ದೊಡ್ಡ ಲಾಭ ಕೊಡುತ್ತೇವೆ ಎಂದು ಹೇಳುವ ಹೂಡಿಕೆಗಳ ಮೇಲೆ ತಕ್ಷಣ ನಂಬಿಕೆ ಇಡಬೇಡಿ. ಮಿಥುನ ರಾಶಿಯವರು ಹೊಸ ಅವಕಾಶಗಳನ್ನು ಬೇಗ ಸ್ವೀಕರಿಸುವವರು. ಅದರಿಂದ ಕೆಲವೊಮ್ಮೆ ರಿಸ್ಕ್ ಹೆಚ್ಚು ಇರುವ ಹೂಡಿಕೆಗಳ ಕಡೆ ಗಮನ ಹೋಗಬಹುದು. ಈ ವರ್ಷ ಅದರಲ್ಲಿ ಜಾಗ್ರತೆ ಅಗತ್ಯ. ನಿಧಾನವಾಗಿ ಹಣ ಸಂಗ್ರಹಿಸುವುದು, ಸಣ್ಣ ಹೂಡಿಕೆಗಳನ್ನು ಮಾಡುವುದು ಮತ್ತು ಅನಗತ್ಯ ಖರ್ಚು ಕಡಿಮೆ ಮಾಡುವುದು ನಿಮಗೆ ಉತ್ತಮ. ನಿಮ್ಮ ಆದಾಯ ಸಂಪೂರ್ಣವಾಗಿ ನಿಲ್ಲುವ ಸ್ಥಿತಿ ಇಲ್ಲ, ಆದರೆ ಹಣವನ್ನು ಜಾಣ್ಮೆಯಿಂದ ಬಳಸಿದರೆ ಮಾತ್ರ ವರ್ಷ ಕೊನೆಯಲ್ಲಿ ಉತ್ತಮ ಸಂಗ್ರಹ ಕಾಣಬಹುದು. ಮಿಥುನ ರಾಶಿಯವರೇ, ಈ ವರ್ಷ ಹಣ ಸಂಪಾದನೆ ಅವಕಾಶಗಳ ವರ್ಷ. ಆದರೆ ಹಣ ಉಳಿಸುವ ಜಾಣಮೆ ನಿಮ್ಮ ಯಶಸ್ಸನ್ನು ನಿರ್ಧರಿಸುತ್ತದೆ. ಕುಟುಂಬ ಮತ್ತು ಪ್ರೀತಿ, ಮಾತಿನ ಶಕ್ತಿ. ಮಿಥುನ ರಾಶಿಯವರ ಸಂಬಂಧಗಳಲ್ಲಿ ಒಂದು ವಿಶೇಷ ಗುಣ ಇದೆ: ನಿಮ್ಮ ಮಾತು. ನೀವು ಮಾತನಾಡುವ ರೀತಿಯಿಂದಲೇ ಜನರ ಮನಸ್ಸು ಗೆಲ್ಲುವ ಸಾಮರ್ಥ್ಯ ನಿಮ್ಮಲ್ಲಿದೆ. ನಿಮ್ಮ ಹಾಸ್ಯಭರಿತ ಸ್ವಭಾವ ಮತ್ತು ಚುರುಕು ಮಾತುಗಳಿಂದ ನಿಮ್ಮ ಸುತ್ತಲೂ ಜನರು ಸುಲಭವಾಗಿ ಆಕರ್ಷಿತರಾಗುತ್ತಾರೆ. ಆದರೆ ಇದೇ ಮಾತಿನ ಶಕ್ತಿ ಕೆಲವೊಮ್ಮೆ ಸಂಬಂಧಗಳಲ್ಲಿ ಸಣ್ಣ ಗೊಂದಲವೂ ತರಬಹುದು. ನೀವು ಅಜಾಗರೂಕತೆಯಿಂದ ಹೇಳಿದ ಒಂದು ಮಾತು ಎದುರಾಳಿಯ ಮನಸ್ಸಿಗೆ ನೋವು ಕೊಡಬಹುದು. ಈ ವರ್ಷ ಕುಟುಂಬ ಸಂಬಂಧಗಳಲ್ಲಿ ಹೆಚ್ಚು ಸಂವಹನ ಅಗತ್ಯವಾಗಬಹುದು. ನಿಮ್ಮ ಕುಟುಂಬ ಸದಸ್ಯರು ನಿಮ್ಮ ಜೊತೆ ಹೆಚ್ಚು ಸಮಯ ಕಳೆಯಲು ಬಯಸಬಹುದು. ನೀವು ಕೆಲಸ ಅಥವಾ ಬೇರೆ ವಿಚಾರಗಳಲ್ಲಿ ಬ್ಯುಸಿಯಾಗಿರುವುದರಿಂದ ಕೆಲವೊಮ್ಮೆ ಅವರಿಗೆ ನೀವು ದೂರವಾಗಿದ್ದೀರಿ ಎನ್ನುವ ಭಾವನೆ ಬರಬಹುದು. ಆದ್ದರಿಂದ ಈ ವರ್ಷ ಒಂದು ಸಣ್ಣ ಪಾಠ ಇದೆ: ಸಂಬಂಧ ಉಳಿಸೋಕೆ ಸಮಯ ಮತ್ತು ಗಮನ ಬೇಕು. ವಿವಾಹಿತ ಮಿಥುನ ರಾಶಿಯವರಿಗೆ ಸಂಗಾತಿಯ ಜೊತೆ ಮಾತನಾಡುವ ವಿಧಾನ ಬಹಳ ಮುಖ್ಯ. ಯಾವುದೇ ವಿಷಯದಲ್ಲಿ ತಕ್ಷಣ ಪ್ರತಿಕ್ರಿಯೆ ನೀಡುವುದಕ್ಕಿಂತ ಶಾಂತವಾಗಿ ಕೇಳುವುದು ಉತ್ತಮ. ಹೀಗೆ ಮಾಡಿದರೆ ಸಣ್ಣ ಗೊಂದಲಗಳು ಬೇಗ ಪರಿಹಾರವಾಗುತ್ತವೆ. ಒಂದು ಸಣ್ಣ ಪ್ರವಾಸ ಅಥವಾ ಕುಟುಂಬದ ಜೊತೆ ಸಮಯ ಕಳೆಯುವುದು ನಿಮ್ಮ ಸಂಬಂಧವನ್ನು ಇನ್ನಷ್ಟು ಬಲಪಡಿಸುತ್ತದೆ. ಮದುವೆಯಾಗದ ಮಿಥುನ ರಾಶಿಯವರಿಗೆ ಈ ವರ್ಷ ಹೊಸ ಪರಿಚಯ ಸಾಧ್ಯತೆಯಿದೆ. ಈ ಪರಿಚಯ ನಿಧಾನವಾಗಿ ಗಂಭೀರ ಸಂಬಂಧವಾಗುವ ಸಾಧ್ಯತೆಯಿದೆ. ವಿಶೇಷವಾಗಿ ಸ್ನೇಹಿತದಿಂದ ಪ್ರೀತಿ ಬೆಳೆಯುವ ಸಾಧ್ಯತೆ ಹೆಚ್ಚು. ಲವ್ ಮ್ಯಾರೇಜ್ ಯೋಚನೆ ಕೆಲವರಿಗೆ ಬರಬಹುದು. ಆದರೆ ಈ ನಿರ್ಧಾರದಲ್ಲಿ ಕುಟುಂಬದ ಅಭಿಪ್ರಾಯ ಕೂಡ ಮಹತ್ವದ ಪಾತ್ರ ವಹಿಸಬಹುದು. ಮಿಥುನ ರಾಶಿಯವರೇ, ಈ ವರ್ಷ ಸಂಬಂಧಗಳಲ್ಲಿ ದೊಡ್ಡ ಸಮಸ್ಯೆ ಇಲ್ಲ. ಆದರೆ ಮಾತಿನ ಜಾಣ್ಮೆ ಮತ್ತು ಸಮಯ ಕೊಡುವ ಗುಣ ನಿಮ್ಮ ಸಂಬಂಧಗಳನ್ನು ಇನ್ನಷ್ಟು ಸುಂದರವಾಗಿಸಬಹುದು. ವಿದ್ಯಾರ್ಥಿಗಳು, ಚುರುಕು ಬುದ್ಧಿ, ಸರಿಯಾದ ದಿಕ್ಕು. ಮಿಥುನ ರಾಶಿಯ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ತುಂಬಾ ಚುರುಕು ಬುದ್ಧಿಯವರಾಗಿರುತ್ತಾರೆ. ಹೊಸ ವಿಷಯಗಳನ್ನು ಬೇಗ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ನಿಮ್ಮಲ್ಲಿದೆ. ವಿಶೇಷವಾಗಿ ಭಾಷೆ, ಸಂವಹನ, ಟೆಕ್ನಾಲಜಿ ಮತ್ತು ಕ್ರಿಯೇಟಿವ್ ವಿಷಯಗಳಲ್ಲಿ ನೀವು ಉತ್ತಮ ಪ್ರದರ್ಶನ ನೀಡಬಹುದು. ಆದರೆ ಒಂದು ಸಣ್ಣ ಸಮಸ್ಯೆ ಕೆಲವೊಮ್ಮೆ ಕಾಣಿಸಬಹುದು: ಮನಸ್ಸಿನ ಚಂಚಲತೆ. ಒಂದು ವಿಷಯ ಓದುತ್ತಿರುವಾಗಲೇ ಮತ್ತೊಂದು ವಿಚಾರಕ್ಕೆ ಮನಸ್ಸು ಹೋಗಬಹುದು. ಇದರಿಂದ ಗಮನ ಬೇಗ ಬದಲಾಗುವ ಸಾಧ್ಯತೆಯಿದೆ.
ಈ ವರ್ಷ ವಿದ್ಯಾರ್ಥಿಗಳಿಗೆ ಮುಖ್ಯವಾದ ಗುಟ್ಟು ಒಂದೇ: ಏಕಾಗ್ರತೆ. ನೀವು ಓದುವ ಸಮಯದಲ್ಲಿ ಮೊಬೈಲ್, ಸೋಷಿಯಲ್ ಮೀಡಿಯಾ ಮತ್ತು ಅನಗತ್ಯ ವ್ಯತ್ಯಯಗಳನ್ನು ಕಡಿಮೆ ಮಾಡಿದರೆ ಉತ್ತಮ ಫಲ ಕಾಣಬಹುದು. ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆಯುವ ವಿದ್ಯಾರ್ಥಿಗಳಿಗೆ ಇದು ಪ್ರಯತ್ನ ಮಾಡುವ ಉತ್ತಮ ಸಮಯ. ಮೊದಲ ಪ್ರಯತ್ನದಲ್ಲೇ ದೊಡ್ಡ ಫಲ ಬರದೇ ಇರಬಹುದು, ಆದರೆ ನಿರಂತರ ಪ್ರಯತ್ನ ಮಾಡಿದರೆ ಯಶಸ್ಸಿನ ದಾರಿ ತೆರೆಯಬಹುದು. ಮುಖ್ಯ ಎಚ್ಚರಿಕೆ: ಒಂದೇ ಸಮಯದಲ್ಲಿ ಹೆಚ್ಚು ಕೆಲಸ ಹಿಡಿಯಬೇಡಿ. ಮಿಥುನ ರಾಶಿಯವರ ಮನಸ್ಸು ತುಂಬ ಚುರುಕು. ಒಂದೇ ಸಮಯದಲ್ಲಿ ಹಲವಾರು ಕೆಲಸಗಳನ್ನು ಆರಂಭಿಸುವ ಸ್ವಭಾವ ಇರಬಹುದು. ಆದರೆ ಹೀಗೆ ಮಾಡಿದ್ರೆ ಗಮನ ಚದುರಬಹುದು ಮತ್ತು ಯಾವುದೂ ಸಂಪೂರ್ಣವಾಗದೆ ಉಳಿಯಬಹುದು. ಆದ್ದರಿಂದ ಒಂದು ಕೆಲಸ ಮುಗಿಸಿ ನಂತರ ಮತ್ತೊಂದು ಕೆಲಸ ಆರಂಭಿಸುವುದು ಉತ್ತಮ. ತುರ್ತು ನಿರ್ಧಾರಗಳನ್ನು ತಪ್ಪಿಸಿ. ಕೆಲವೊಮ್ಮೆ ಭಾವನೆಯಲ್ಲಿ ಅಥವಾ ಉತ್ಸಾಹದಲ್ಲಿ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಬಹುದು. ಕೆಲಸ ಬದಲಾವಣೆ, ಹಣ ಹೂಡಿಕೆ ಅಥವಾ ಸಂಬಂಧಗಳ ವಿಷಯದಲ್ಲಿ ತುರ್ತು ನಿರ್ಧಾರ ತೆಗೆದುಕೊಳ್ಳುವುದರಿಂದ ನಂತರ ಪಶ್ಚಾತ್ತಾಪ ಬರಬಹುದು. ಸ್ವಲ್ಪ ಸಮಯ ತೆಗೆದುಕೊಂಡು ಯೋಚಿಸಿ ನಿರ್ಧಾರ ಮಾಡುವುದು ಉತ್ತಮ. ಸ್ನೇಹಿತರ ಸಲಹೆ ಕೇಳಿ, ಆದರೆ ಅಂತಿಮ ನಿರ್ಧಾರ ನಿಮ್ಮದೇ ಇರಲಿ. ಸ್ನೇಹಿತರು ಅಥವಾ ಪರಿಚಿತರು ಸಲಹೆ ನೀಡಬಹುದು, ಆದರೆ ಎಲ್ಲರ ಮಾತನ್ನು ನಂಬಿ ತಕ್ಷಣ ನಿರ್ಧಾರ ಮಾಡಬಾರದು. ನಿಮ್ಮ ಪರಿಸ್ಥಿತಿ, ನಿಮ್ಮ ಗುರಿ ಏನು ಅನ್ನೋದನ್ನು ನೀವು ಚೆನ್ನಾಗಿ ತಿಳಿದಿರುತ್ತೀರಿ. ಆದ್ದರಿಂದ ಸಲಹೆ ಕೇಳಿ, ಆದರೆ ಅಂತಿಮ ನಿರ್ಧಾರ ನಿಮ್ಮದೇ ಆಗಿರಲಿ. ನರಗಳು ಮತ್ತು ಮಾನಸಿಕ ಒತ್ತಡಕ್ಕೆ ಜಾಗ್ರತೆ ವಹಿಸಿ. ಅತಿಯಾಗಿ ಯೋಚಿಸುವುದರಿಂದ ಅಥವಾ ಕೆಲಸದ ಒತ್ತಡದಿಂದ ಕೆಲವೊಮ್ಮೆ ಮಾನಸಿಕ ಒತ್ತಡ ಹೆಚ್ಚಾಗಬಹುದು. ಇದರಿಂದ ನಿದ್ರೆ ಸಮಸ್ಯೆ, ತಲೆನೋವು ಅಥವಾ ನರಗಳ ಒತ್ತಡ ಕಾಣಿಸಬಹುದು. ಅದಕ್ಕಾಗಿ ಸರಿಯಾದ ವಿಶ್ರಾಂತಿ, ವ್ಯಾಯಾಮ ಮತ್ತು ಧ್ಯಾನ ಮಾಡುವುದು ಒಳ್ಳೆಯದು. ಪರಿಹಾರ: ಪ್ರತಿ ಬುಧವಾರ ವಿಷ್ಣು ದೇವರಿಗೆ ಪ್ರಾರ್ಥನೆ ಮಾಡುವುದು ಉತ್ತಮ. ಬುಧವಾರ ಬುಧಗ್ರಹಕ್ಕೆ ಸಂಬಂಧಿಸಿದ ದಿನ. ಮಿಥುನ ರಾಶಿಯ ಅಧಿಪತಿ ಗ್ರಹ ಬುಧ. ಆದ್ದರಿಂದ ವಿಷ್ಣು ದೇವರನ್ನು ಪ್ರಾರ್ಥನೆ ಮಾಡಿದ್ರೆ ಮನಸ್ಸಿಗೆ ಶಾಂತಿ ಮತ್ತು ಸ್ಪಷ್ಟತೆ ಸಿಗುತ್ತದೆ ಎಂದು ನಂಬಿಕೆ. ಓಂ ಬುಧಾಯ ನಮಃ ಮಂತ್ರ ಜಪ. ಈ ಮಂತ್ರವನ್ನು 21 ಬಾರಿ ಜಪಿಸಿದರೆ ಮನಸ್ಸಿನ ಚಂಚಲತೆ ಕಡಿಮೆಯಾಗುತ್ತದೆ, ನಿರ್ಧಾರಗಳಲ್ಲಿ ಸ್ಪಷ್ಟತೆ ಬರುತ್ತದೆ ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗುತ್ತದೆ. ಪುಸ್ತಕ ದಾನ ಅಥವಾ ಆಹಾರ ದಾನ. ವಿದ್ಯಾರ್ಥಿಗಳಿಗೆ ಪುಸ್ತಕ ನೀಡುವುದು ಜ್ಞಾನದಾನ ಎಂದು ಪರಿಗಣಿಸಲಾಗುತ್ತದೆ. ಹಸಿದವರಿಗೆ ಆಹಾರ ನೀಡುವುದು ಪುಣ್ಯ ಕಾರ್ಯ. ಇವುಗಳನ್ನು ಮಾಡಿದರೆ ಮನಸ್ಸಿಗೆ ಸಂತೋಷ ಮತ್ತು ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ ಎಂದು ನಂಬಿಕೆ. ಮಿಥುನ ರಾಶಿಯವರೇ, ಈ ವರ್ಷ ನಿಮ್ಮ ಜೀವನದಲ್ಲಿ ವೇಗದ ಬದಲಾವಣೆಗಳು ಮಾತ್ರವಲ್ಲ, ಹೊಸ ಆಲೋಚನೆಗಳು ಮತ್ತು ಹೊಸ ಅವಕಾಶಗಳು ಕಾಣಿಸಿಕೊಳ್ಳಬಹುದು. ನಿಮ್ಮ ಬುದ್ಧಿ ಮತ್ತು ಚಾತುರ್ಯವನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿದರೆ ಈ ವರ್ಷ ನಿಮ್ಮ ಭವಿಷ್ಯಕ್ಕೆ ದೊಡ್ಡ ದಾರಿ ತೆರೆಯಬಹುದು. ನಿಧಾನವಾಗಿ ಆದರೆ ಜಾಣ್ಮೆಯಿಂದ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಸಾಮರ್ಥ್ಯವನ್ನು ನಂಬಿ ಮುಂದೆ ನಡೆಯಿರಿ. ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ರಾಶಿ ರಹಸ್ಯ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ರಾಶಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಬರೆಯಲು ಮರೆಯಬೇಡಿ.